ಗಣೇಶನ ಮೆರವಣಿಗೆ ವೇಳೆ ಪಟಾಕಿ ಸಿಡಿಸಿದ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಗಲಾಟೆಯಾಗಿದೆ. ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಒಂದು ಗುಂಪು ಅರ್ಧ ಗಂಟೆಗಳ ಕಾಲ ನಿರಂತರವಾಗಿ ಪಟಾಕಿ ಸಿಡಿಸಿದೆ. ಇದಕ್ಕೆ ಇನ್ನೊಂದು ಗುಂಪು ವಿರೋಧವನ್ನು ವ್ಯಕ್ತಪಡಿಸಿದೆ. ಆಗ ಮಾತಿಗೆ ಮಾತು ಬೆಳೆದು ಎರಡೂ ಗುಂಪುಗಳ ನಡುವೆ ಗಲಾಟೆ ಆಗಿದೆ. ಗಣೇಶ್ ಪೂಜೆ ವಿಚಾರಕ್ಕೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸಾಯಿಕಟ್ಟ ಬಳಿ ಈ ಘಟನೆ ನಡೆದಿದೆ. ಪೂಜೆ ವಿಚಾರಕ್ಕೆ ಸಹೋದರನಿಗೆ ಚಾಕು ಇರಿದು ಹತ್ಯೆಯನ್ನ ಮಾಡಿದ್ದಾನೆ. ಸಂದೇಶ್ ಪ್ರಭಾಕರ್ ಮೃತ ದುರ್ದೈವಿ. ಆರೋಪಿ ಮನೀಶ್ ಬೋರ್ಕರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಸಂಬಂಧ ಕಾರವಾರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಣೇಶ ವಿಸರ್ಜನೆಯ ವೇಳೆ ಡೊಳ್ಳು ಬಾರಿಸುವ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ ನಡೆದಿದೆ. ಶಿವಮೊಗ್ಗದ ಅರ್ಬಿಳಿಚೆ ಕ್ಯಾಂಪ್ನಲ್ಲಿ ಈ ಘಟನೆ ನಡೆದಿದೆ. ಹೊಡೆದಾಟದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸೇರಿ 6 ಮಂದಿಗೆ ಗಾಯಗಳಾಗಿದೆ. ಎರಡು ಸಮುದಾಯದವರಿಂದ ಒಂದೇ ಸಮಯಕ್ಕೆ ಮೆರವಣಿಗೆ ನಡೆಸ್ತಾ ಇದ್ರು. ಈ ವೇಳೆ ಒಂದೇ ತಂಡದಿಂದ ಡೊಳ್ಳು ಬಾರಿಸುವ ವಿಚಾರಕ್ಕೆ ವಾಗ್ವಾದ ನಡೆದು ಗಲಾಟೆಯಾಗಿದೆ. ಇನ್ನು ಗಲಾಟೆಯ ವೇಳೆ ಗಾಯಗೊಂಡ ಗಾಯಾಳುಗಳನ್ನ ಭದ್ರಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಸಂಬಂಧ ಹೊಳೆಹೊನ್ನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಥೋತ್ಸವದ ಚಕ್ರಕ್ಕೆ ಸಿಲುಕಿ ಯುವಕ ಸಾವನ್ನಪ್ಪಿದ ಘಟನೆ ವಿಜಯಪುರದ ಇಂಗಳಗಿ ಗ್ರಾಮದಲ್ಲಿ ನಡೆದಿದೆ. ರಥದ ಚಕ್ರ ಹರಿದು ದೇವೇಂದ್ರ ಬಡಿಗೇರ್ ಸಾವನ್ನಪ್ಪಿದ್ದಾನೆ. ಘನ ಗುರುಸಿದ್ದೇಶ್ವರ ದೇವರ ಜಾತ್ರೆಯಲ್ಲಿ ಅವಘಡ ಸಂಭವಿಸಿದೆ. ದುರಂತದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕುರಿ ಶೆಡ್ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ ಘಟನೆ ತುಮಕೂರು ಜಿಲ್ಲೆಯ ಚಿಕ್ಕಜಾಲೂಡು ಗ್ರಾಮದಲ್ಲಿ ನಡೆದಿದೆ. 20 ಕುರಿಗಳ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ್ದು, ಈ ಪೈಕಿ 15 ಕುರಿಗಳು ಸಾವನ್ನಪ್ಪಿದೆ. ಗ್ರಾಮದ ಸಿದ್ದಲಿಂಗಪ್ಪ ಅನ್ನೋರಿಗೆ ಸೇರಿದ ಕುರಿಗಳು ಸಾವನ್ನಪ್ಪಿರೋದು. ಕುರಿಗಳ ಸಾವಿನಿಂದ ಮಾಲೀಕನಿಗೆ ಸುಮಾರು 1 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಬಾಗಿನ ಅರ್ಪಣೆಯ ವೇಳೆ ಆಯತಪ್ಪಿ ಜಲಾಶಯಕ್ಕೆ ಬೀಳುತ್ತಿದ್ದ ಸಚಿವ ಖಂಡ್ರೆ ಜಸ್ಟ್ ಮಿಸ್ ಆಗಿ ಬಚಾವಾಗಿದ್ದಾರೆ. ಬೀದರ್ನ ಕಾರಂಜ ಜಲಾಶಯಕ್ಕೆ ಬಾಗಿನ ಅರ್ಪಣೆಯ ವೇಳೆ ಈ ಘಟನೆ ನಡೆದಿದೆ. ಜಲಾಶಯಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಬಾಗಿನದ ತೆಪ್ಪೆಗೆ ಟೆಂಗು ಹಾಕುವುದಕ್ಕೆ ಹೋಗಿ ಖಂಡ್ರೆ ಆಯತಪ್ಪಿದ್ದು ಕೂಡಲೇ ಬ್ಯಾಲೆನ್ಸ್ ಮಾಡಿಕೊಂಡ್ರು. ಸಚಿವ ಖಂಡ್ರೆಗೆ ಸಚಿವರಾದ ರಹೀಂ ಖಾನ್, ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಸೇರಿ ಹಲವರು ಸಾಥ್ ನೀಡಿದರು. ಮಾನ್ಯ ಸಚಿವರ ಒಂದು ಅಮೃತ ಹಸ್ತದಿಂದ ಕಾರಂಜ ಜಲಾಶಯದಲ್ಲಿ ಬಾಗಿನ ಅರ್ಪಣೆ ಮಾಡಿ ಮಾನ್ಯ ಸಚಿವರು ಕಾರಂಜ ಜಲಾಶಯದಲ್ಲಿ ಬಾಗಿನ ಅರ್ಪಣೆ ಮಾಡಿ ಮಾನ್ಯ ಸಚಿವರು ನೀರು ವೇದಿಕೆ ಬರ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲ ತಮ್ಮ ಸ್ಥಳದಲ್ಲಿ ದಾರಿ ನಿಂತವರೆಲ್ಲ ಮಾನ್ಯ ಸಚಿವರ ಒಂದು ಅಮೃತ ಹಸ್ತದಿಂದ ಕಾರಂಜ ಜಲಾಶಯದಲ್ಲಿ ಬಾಗಿನ ಅರ್ಪಣೆ ಮಾಡಿ ಮಾನ್ಯ ಸಚಿವರು ಕಾರಂಜ ಜಲಾಶಯದಲ್ಲಿ ಬಾಗಿನ ಅರ್ಪಣೆ ಮಾಡಿ ಮಾನ್ಯ ಸಚಿವರು. ನಾಳೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನಡೆಯಲಿದೆ ಅಂತ ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಅವರು ಹೇಳಿದರು. ಇಂಡಿ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನಡೆಯಲಿದೆ. ಇಂಡಿ ತಾಲೂಕಿನ ಮತದಾರರಿಗೆ ಕೇಂದ್ರ ಸರ್ಕಾರದ ಕೊಡುಗೆಯಾಗಿದೆ. ಇದು 984 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಇದಾಗಿದೆ. ಇಂಡಿ ಅಥರ್ಗ ನಾಗಠಾಣದಲ್ಲಿ ಬೈಪಾಸ್ ಆಗಿ ನಿರ್ಮಾಣ ಆಗಲಿಕ್ಕಿದೆ. ಬಳಿಕ ಸಂಕೇಶ್ವರ ರಾಷ್ಟ್ರೀಯ ಹೆದ್ದಾರಿಯನ್ನ ಕೂಡಿಕೊಳ್ಳುತ್ತೆ ಅಂತ ಹೇಳಿದರು. ಹಳ್ಳಿ ಮತ್ತೀಗ ಇನ್ನೂ ಒಂದು ಇಂಡಿ ಒಳಗೆ ಮೊನ್ನೆ ಒಂದು ಶುಗರ್ ಫ್ಯಾಕ್ಟ್ರಿ ಪೂಜೆ ಮಾಡಿದವ್ರು ಇಂಡಿನೊಳಗೆ, ಅಲ್ಲಿ ತಡವಲ್ಗ ಹತ್ರ ಹಾಂ. ಈಗ ನಾವು ಮತ್ತು ಹಳ್ಳಿ ಮತ್ತೀಗ ಇನ್ನೂ ಒಂದು ಇಂಡಿ ಒಳಗೆ ಮೊನ್ನೆ ಒಂದು ಶುಗರ್ ಫ್ಯಾಕ್ಟ್ರಿ ಪೂಜೆ ಮಾಡಿದವ್ರು ಇಂಡಿನೊಳಗೆ, ಅಲ್ಲಿ ತಡವಲ್ಗ ಹತ್ರ ಹಾಂ. ಈಗ ನಾವು ಮತ್ತು ಹಳ್ಳಿ ಮತ್ತೀಗ ಇನ್ನೂ ಒಂದು ಇಂಡಿ ಒಳಗೆ ಮೊನ್ನೆ ಕುಡಿದ ನಶೆಯಲ್ಲಿ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಅಲ್ಲಿ ಯುವಕರು ಫೈಟಿಂಗ್ ನಡೆಸಿರುವ ಘಟನೆ ಬೆಂಗಳೂರಿನ ಬೆಳ್ಳಂದೂರಿನ ಜುನ್ನಸಂದ್ರದಲ್ಲಿ ನಡೆದಿದೆ. ನಿನ್ನೆ ಸಂಜೆ 6 ಗಂಟೆಗೆ ಯುವಕರು ಹೊಡೆದಾಡಿಕೊಂಡಿದ್ದಾರೆ. ಪುಂಡರ ಕ್ವಾಟ್ಲೆಗೆ ಅಕ್ಕಪಕ್ಕದ ನಿವಾಸಿಗಳು ಹೈರಾಣಾಗಿದ್ದು, ಯುವಕರ ಹೊಡೆದಾಟ ವಿಡಿಯೋ ಎಕ್ಸ್ನಲ್ಲಿ ಶೇರ್ ಮಾಡಿ ವೈದ್ಯರೊಬ್ಬರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದೆ ಪೊಲೀಸರಿಗೆ ದೂರು ನೀಡಿದರೂ ಯಾವ ಪ್ರಯೋಜನ ಆಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ.
ಯುವತಿಯೊಂದಿಗೆ ಪುಂಡಾಟ ಮಾಡಿದ್ದ ಆಟೋ ಚಾಲಕನಿಗೆ ಈಗ ಫಜೀತಿ ಶುರುವಾಗಿದೆ. ಸೆಪ್ಟೆಂಬರ್ 4ನೇ ತಾರೀಕು ಯುವತಿಯೊಬ್ಬರು ರೈಡ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಆಟೋ ಚಾಲಕ ಗಲಾಟೆ ಮಾಡಿ ಯುವತಿಗೆ ಕೆಟ್ಟದಾಗಿ ಬೈದು ಪುಂಡಾಟ ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತು. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಯುವತಿಯಿಂದ ದೂರು ಪಡೆದ ಪೊಲೀಸರು ಆಟೋ ಚಾಲಕನನ್ನ ಅರೆಸ್ಟ್ ಮಾಡಿದರು. ಈಗ ಚಾಲಕ ಜಾಮೀನಿಗಾಗಿ ವಕೀಲರನ್ನ ನೇಮಿಸಿಕೊಂಡು ಕೋರ್ಟು ಕಚೇರಿ ಅಂತ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. हमारी क्या गलती हो गया? दो तो जाऊंगी मैं आपके साथ क्यों जाऊं? आपका फोन नंबर है, आपका गाड़ी नंबर है, हम कंप्लेन कर देंगे. ಸಣ್ಣ ಮಳೆಗೆ ಆನೇಕಲ್ನ ಹೆಬ್ಬಗೋಡಿ ಹೆದ್ದಾರಿಯಲ್ಲಿ ನೀರು ನಿಂತಿದೆ. ಹೆದ್ದಾರಿಯಲ್ಲಿ ನೀರು ನಿಂತು ಸವಾರರು ಓಡಾಡೋದಕ್ಕೆ ಪರದಾಡುವಂತಾಗಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಸಮಸ್ಯೆ ಅಂತ ದ್ವಿಚಕ್ರ ವಾಹನ ಸವಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏನು ಮಾಡಿಲ್ಲ, ಇಲ್ಲಿ ಇರೋ ನೀರು ಅಲ್ಲೇ ತುಂಬಿಕೊಡ್ತಾ ಇದ್ದಾರೆ. ಅಲ್ಲಿ ಬಸ್ ಹತ್ತಕ್ಕೆ ಚೆನ್ನಾಗಿ ಅಲ್ಲಿ ನೀರು ನಿಂತ್ಕೊಂಡಿರ್ತಾರೆ. ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡಿದಾರೆ? ಏನಿಲ್ಲ. ಅಲ್ಲಿ ಯಾರು ಹೋಗ್ತಾ ಇದ್ದಾರೆ ಒಂದು ಸಣ್ಣ ಮಳೆಗೆ ಸಣ್ಣ ಮಕ್ಕಳು ಹೆಚ್ಚು ಜನ ಹಿಂದಿ ಮಕ್ಕಳು ಇಲ್ಲಿ ಕರ್ಕೊಂಡು ಹೋಗ್ಬೇಕ್ರೆ ಈ ಗುಂಡಿಯಲ್ಲಿ ಬಿಟ್ಟು. ನಾಡಿನಾದ್ಯಂತ ಗಣೇಶ ಚತುರ್ಥಿಯನ್ನ ಸಡಗರದಿಂದ ಆಚರಿಸಲಾಯಿತು. ಬೆಂಗಳೂರಿನಲ್ಲಿ ಗಣೇಶ ವಿಸರ್ಜನೆಗಾಗಿ ಪಾಲಿಕೆ ಕೆರೆಗಳನ್ನು ಗುರುತಿಸಿದೆ. ಸಣ್ಣ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಕಲ್ಯಾಣಿಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗಾಗಲೇ ಅಂದ್ರೆ ನಿನ್ನೆಯೇ ಸಾಕಷ್ಟು ಗಣೇಶ ಮೂರ್ತಿಗಳನ್ನ ಭಕ್ತರು ವಿಸರ್ಜನೆ ಮಾಡಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪಾಲಿಕೆ ಸಣ್ಣ ಸಣ್ಣ ಗಣೇಶಗಳನ್ನ ವಿಸರ್ಜನೆ ಮಾಡೋದಕ್ಕೆ ಪ್ರತ್ಯೇಕ ತಂಡ ನಿಯೋಜನೆ ಮಾಡಿದೆ. ದೊಡ್ಡ ದೊಡ್ಡ ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಬೃಹತ್ ಕ್ರೇನ್ಗಳ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಬಾಗಲಕೋಟೆಯಲ್ಲಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ನಿನ್ನೆ ಗಣೇಶನನ್ನ ಮೆರವಣಿಗೆಯೊಂದಿಗೆ ಮನೆಗೆ ಬರಮಾಡಿಕೊಂಡ್ರು. ಎಂಜಿ ರಸ್ತೆಯಿಂದ ಬಿವಿವಿ ಸಂಘದ ಮೆಡಿಕಲ್ ಕಾಲೇಜಿನವರೆಗೆ ಗಣೇಶನ ಭರ್ಜರಿ ಮೆರವಣಿಗೆ ನಡೆಯಿತು. ಡಿಜೆ ಕರ್ನಾಟಕ ಮಹಾರಾಷ್ಟ್ರ ತಂಡದಿಂದ ಡೊಳ್ಳು ಕುಣಿತ ನಡೆಯಿತು. ಸೋಗಿನ ಗೊಂಬೆಗಳ ಮೂಲಕ ಮೆರವಣಿಗೆ ಮಾಡಲಾಯಿತು. ಡಿಜೆ ಡೊಳ್ಳಿನ ಸದ್ದಿಗೆ ಕಾಲೇಜು ಯುವಕ ಯುವತಿಯರು ಭರ್ಜರಿ ಡ್ಯಾನ್ಸ್ ಮಾಡಿದ್ರು. ಕೇಸರಿ ಶಾಲು, ಗಣಪತಿ ಬಪ್ಪ ಮೋರೆಯ ಅನ್ನೋ ಹಣೆಪಟ್ಟಿಯನ್ನು ಕಟ್ಟಿಕೊಂಡು ವಿದ್ಯಾರ್ಥಿನಿಯರು ಕುಣಿದು ಕುಪ್ಪಳಿಸಿದರು. ಮುಸ್ಲಿಂ ವ್ಯಕ್ತಿಯೊಬ್ಬರು ಮನೆಯಲ್ಲಿ ಗಣಪತಿ ಪ್ರತಿಷ್ಠಾಪಿಸಿ ಭಾವೈಕ್ಯತೆಯನ್ನ ಮೆರೆದಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರಣಹಳ್ಳಿ ಗ್ರಾಮದ ಅಬ್ದುಲ್ ನಬಿ ಮನೆಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಬ್ದುಲ್ ಇದೇ ಮೊದಲಲ್ಲ, ಬದಲಿಗೆ ಕಳೆದ 24 ವರ್ಷಗಳಿಂದ ಮನೆಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದಂತೆ ಶಾಸ್ತ್ರಬದ್ಧವಾಗಿ ಗಣೇಶ ಚತುರ್ಥಿಯ ಪೂಜೆ ಮಾಡ್ತಾರೆ. ಮಾನವರು ನಾವೆಲ್ಲ ಒಂದೇ ಅನ್ನೋ ತತ್ವದಲ್ಲಿ ಜೀವನ ಸಾಗಿಸಬೇಕು ಅನ್ನೋ ಸಂದೇಶವನ್ನ ಅವರು ಸಾರುತ್ತಿದ್ದಾರೆ. Happy